ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಹೇಗಂದಿರಿ? ಎಲ್ಲರೂ ಆರಾಮದಿರಿ? ನಾನಿವತ್ತು ನಿಮಗೆ ಹೇಳೋದಕ್ಕೆ ಬಂದಿರೋದು, ನಮ್ಮ ಹಸ್ಬೆಂಡ್ ವರ್ಕ್ ಮಾಡ್ತಾರೆ ಅಂತ ಆಫೀಸಲ್ಲಿ ಫ್ಯಾಮಿಲಿ ಡೇ ಫಂಕ್ಷನ್ ಇತ್ತು. ಅವ್ರು ವರ್ಕ್ ಮಾಡ್ತಾ ಇರೋದು TCSಲ್ಲಿ. ಸೊ ಅವ್ರ ಆಫೀಸಲ್ಲಿ ಫಂಕ್ಷನ್ ಇತ್ತು ಫ್ಯಾಮ್ಲಿದು. ಹಾಗಾಗಿ ಎಲ್ಲರೂ ನಾವು ಹೋಗಿದ್ವಿ. ಎಲ್ಲರೂ ಅನ್ನೋದಕ್ಕಿಂತ ನಾನು, ನಮ್ಮ ಹಸ್ಬೆಂಡು ಮತ್ತು ನನ್ನ 2 ಮುದ್ದು ಮಕ್ಕಳು ಹೋಗಿದ್ವಿ. ಅಲ್ಲೆಲ್ಲರನ್ನೂ ಪರಿಚಯ ಮಾಡಿ ಕೊಟ್ಟರು, ಅವ್ರ ಕೊಲೀಗ್ಸ್ ಅವ್ರನ್ನ, ಅವ್ರ ಮ್ಯಾನೇಜರ್ಸ್ನ, ಹಾಗೆ ಅವ್ರ ಕೊಲೀಗ್ಸ್ ವೈಫ್ ಎಲ್ಲರೂ ಫ್ರೆಂಡ್ಸ್ ಆದ್ವಿ. ಎಲ್ಲರೂ ಸೇರಿ ಒಂದೊಂದು ಫೋಟೋ ತಕ್ಕೊಂಡ್ವಿ. ಫಸ್ಟ್ ಫೋಟೋ ಶೂಟ್ ಆಯಿತು. ಅದಕ್ಕಿಂತ ಮುಂಚೆ ಆಫೀಸ್ ಒಳಗಡೆ ಹೋಗಿಬಿಟ್ಟು ಎಲ್ಲ ಆಫೀಸಲ್ಲಿ ಅವ್ರು ಕೂತ್ಕೊಳ್ಳೋ ಅಂಥ ಕ್ಯಾಬಿನ್ ಆಯಿತು, ಅವ್ರು ವರ್ಕ್ ಮಾಡೋವಂಥ ಪ್ಲೇಸ್ ಆಯಿತು, ಅಥವಾ ಅವ್ರ ಕಾನ್ಫರೆನ್ಸ್ ರೂಮ್ ಆಯಿತು, ಎಲ್ಲನೂ ತೋರಿಸ್ಕೊಂಡು ಬಂದರು. ಆಚೆ ಕಡೆ ಬಂದ ತಕ್ಷಣ ಮಕ್ಕಳಿಗೆ ಆಡುವಂಥ ಆಟ ಅದೆಲ್ಲ ಇತ್ತು. ಹಾಗಾಗಿ ಮಕ್ಕಳೆಲ್ಲ ಆಟ ಆಡೋಣ ಅಂತಂದಿದ್ದಕ್ಕೆ ತಕ್ಷಣ ನನ್ನ ಮಗಳನ್ನ ಆಟ ಆಡಿಸಿದ್ವಿ. ಅದಾದಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು. ಮಸ್ತ್ ಇತ್ತು ಕಲ್ಚರಲ್ ಆ್ಯಕ್ಟಿವಿಟೀಸು. ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ. ತುಂಬ ಚೆನ್ನಾಗಿ ಮಾಡಿದರು. ಡ್ಯಾನ್ಸ್ ಆಯಿತು, ಆಮೇಲೆ ತುಂಬ ಚೆನ್ನಾಗಿ ನಿರೂಪಣೆ ಸಹ ಮಾಡಿದರು. ನಿರೂಪಣೆ ಮಾಡೋದಕ್ಕೆ ಬಂದಿರೋಂಥದ್ದು ವ್ಯಕ್ತಿ ಯಾರು ಗೊತ್ತಾ? RJ ಪೃಥ್ವಿ ಅಂತ. ಸೊ ಅವರು ನಿರೂಪಣೆ ಮಾಡೋದಕ್ಕೆ ಬಂದಿದ್ದರು. ಮಸ್ತಾಗಿ ನಿರೂಪಣೆ ಮಾಡಿದ್ರಿ. ನಮಗಂತೂ ನಕ್ ಸಾಕಾತು. ಹಂಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ನೋಡಿ ಎಷ್ಟು ಕಣ್ಣು ತುಂಬ್ಕೊಂತು ಅಂದರೆ, ನಾವು ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಹಿಂಗೆ ಮಾಡ್ತಿದ್ವಲ್ಲ ಅಂತ ನೆನಪಾಯ್ತು. ಅದಕ್ಕೆ ಸ್ವಲ್ಪ ಖುಷಿನೂ ಆಯ್ತು, ಹಂಗೆ ಬೇಜಾರು ಆಯ್ತು. ಬೇಜಾರು ಯಾಕೆ ಆತಂತಂದ್ರೆ, ನಾವು ಯಾಕೆ ದೊಡ್ಡವರಾಗ್ಬಿಟ್ವಿ? ನಾವು ಸ್ಕೂಲ್ ಡೇಸಲ್ಲೇ ಇರಬೇಕಿತ್ತು. ನಾವು ಈ ಥರ ಫಂಕ್ಷನ್ ಎಲ್ಲ ಮಾಡ್ತಿದ್ವಿ. ಸ್ಕೂಲ್ ಡೇಸಲ್ಲೆಲ್ಲ ಪ್ರತಿಭಾ ಕಾರಂಜಿ ಮಾಡ್ತಿದ್ರಲ್ರಿ, ಹಂಗೆ ಇತ್ತು ನೋಡ್ರಿ. ಮಸ್ತ್ ಇತ್ತು. ಇನ್ನೇನು ನೋಡಿ ತುಂಬ ಖುಷಿ ಆಯ್ತು. ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರ ಕೊಲೀಗ್ಸ್ದವ್ರ ಜೊತೆ ಮಾತಾಡ್ಕೊತ ಕೂತ್ಕೊಂಡ್ವಿ. ಹಾಗೆ ಎಂಜಾಯ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಫುಡ್ ಸ್ಟಾಲ್ ಎಲ್ಲ ಬಂದಿದ್ವು. ಫುಡ್ ಸ್ಟಾಲಲ್ಲಿ ಏನೇನಿತ್ತು ಎಲ್ಲ ಚೆಕ್ ಮಾಡಿ ಎಲ್ಲನೂ ತಿಂದ್ವಿ ಚೆಂದಾಗ. ನೋಡ್ತಿರ್ಬೋದು ನೀವು ಎಷ್ಟು ಜನ ಸೇರಿದಾರೆ ಅಂದ್ರೆ ಹಬ್ಬ ಇದ್ದಂಗಿತ್ತು. ಮಸ್ತ್ ಇತ್ತು ರೀ. ಇನ್ನೇನು ಸೊ ನಾವು ಎಲ್ಲ ಮುಗಿಸ್ಕೊಂಡು ತಿನ್ನೋದು ಎಲ್ಲ ಮುಗಿಸ್ಕೊಂಡು ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಂದಾದಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮುಗೀತು. ಅದೆಲ್ಲ ಮುಗಿದು ಲಾಸ್ಟ್ 30 ಮಿನಿಟ್ಸಲ್ಲಿ DJ ಹಾಕಿದ್ರು. 30 ಮಿನಿಟ್ಸ್ DJ ಇತ್ತು. ಸೊ ಮಸ್ತ್ ಕುಣ್ಯಾಕೆ ಹತ್ವಿ ರೀ. ಅವ್ರ ಮ್ಯಾನೇಜರ್ ಅದಾರ ಅನ್ನೋದು ನೋಡಲಿಲ್ಲ ನಾವು. ಅವ್ರು ಏನು ಅನ್ಕೊತಾರೆ ಅನ್ನೋದು ತಿಳ್ಕೊಳ್ಳಾರ್ದನ್ನ ನಮ್ಮ ಪಾಡಿ ನಾವು ಮೊದಲು ಉತ್ತರ ಕರ್ನಾಟಕ ಮಂದಿ ಕೇಳ್ಬೇಕನ್ರಿ. DJ ಹತ್ತಿದ ತಕ್ಷಣ ನಾವು ನಿಲ್ತೇವೆ ಅಂದ್ರೆ ನಿಲ್ಲಕ್ಕಾಗಲ್ರಿ. ಹಂಗೆ ಕೈಕಾಲೆಲ್ಲ ಓಡಾಡ್ತಾವೆ ಸಾಂಗ್ಗೆ ಡ್ಯಾನ್ಸ್ ಮಾಡೋದಕ್ಕೆ. ನಾನು ತಲೆ ಕೆಡಿಸ್ಕೊಳ್ಳಿಲ್ರಿ. ನನಗೆ ಮೊದಲು DJ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಆಗಿದ್ದಾಗಲಿ ಅಂತಂದು ಹಾಕೇ ಬಿಟ್ಟೆ ರೀ ಸ್ಟೆಪ್. ಆ ಹುಡುಗರು ಕುಣ್ಯಾಕತ್ರ ನನ್ನ ನೋಡಿ ಅವ್ರನ್ನೆಲ್ಲ ಕರೆದ್ವಿ. ಕಡೆ ಅವ್ರು ಯಾರೂ ಬರಲಿಲ್ಲ. ಸೊ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಎಂಜಾಯ್ಮೆಂಟ್ ನಾನು ಮಾಡಿದೆ. ಅವರ ಮ್ಯಾನೇಜರೆಲ್ಲ ಹಿಂದೆ ನಿಂತ್ಕೊಂಡಿದ್ದಕ್ಕೆ ಅವ್ರು ಸುಮ್ಮನೆ ನಿಂತ್ಕೊಂಡಿದ್ರು. ಬಟ್ ನಾನು ಸುಮ್ಮನೆ ನಿಂತ್ಕೊಳ್ಳಿಲ್ಲ. ನನ್ನ ಕೈಕಾಲು ಸುಮ್ಮನೆ ನಿಂದಿರಲಿಲ್ಲ. ಹಾಗಾಗಿ ಮಸ್ತಾಗೆ ಡ್ಯಾನ್ಸ್ ಮಾಡಿದೆ ರೀ. ಇಲ್ಲಿ ನೋಡಿರಿ, ನನ್ನ ಮಗಳು ಕುಣ್ಯಾಕತ್ತಾಳ. ಹಂಗೆ ನಮ್ಮ ಅವ್ರ ಆಫೀಸ್ ಕೊಲೀಗ್ಸ್ ವೈಫ್ ಮಕ್ಕಳು ಎಲ್ಲರೂ ಕುಣ್ಯಾಕತ್ರು. ಮಗಳೊಬ್ಳ ಕುಣ್ಯಾಕತ್ತಾಳ ಅಂತಂದು ಜಾಯ್ನ್ ಆದೆ ಸ್ವಲ್ಪ. ಆಮೇಲೆ ಏನೋ ಕೊಲೀಗ್ಸ್ ಅವರ ಮಕ್ಕಳ ಜೊತೆನೂ ಸ್ವಲ್ಪ ಕುಣಿದೆ. ಇನ್ನೇನು ಮಸ್ತ್ ಎಂಜಾಯ್ ಮಾಡಿದೆ ರೀ. TCSಲ್ಲಿ ಹಬ್ಬ ಇದ್ದಂಗಿತ್ತು. ಈ ಥರ ವರ್ಷಕ್ಕೊಂದ್ಸಲ ಅವ್ರ ಆಫೀಸಲ್ಲಿ ಮಾಡ್ತಾರೆ ರೀ ಫ್ಯಾಮ್ಲಿ ಡೇ ಫಂಕ್ಷನ್ ಅಂತಂದು. ಸೊ ಹೋದ ವರ್ಷ ನಾನು ಹೋಗಿರಲಿಲ್ಲ. ಹೋದ ವರ್ಷ ನಾನು ಊರಲ್ಲಿ ಇದ್ದಿದ್ದಕ್ಕೆ ನಾನು ಹೋಗ್ಲಾರ್ದಕ್ಕೆ ನಮ್ಮ ಹಸ್ಬೆಂಡು ಸತ ಹೋಗಿರಲಿಲ್ಲ ರೀ. ಈ ಸಲ ಇಲ್ಲೇ ಇದ್ದೆ. ಹೋಗಿ ಎಂಜಾಯ್ ಮಾಡಿಬಿಟ್ಟು ಬಂದೆ.